ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಗ್ರಾಮದ ಶ್ರೀ ಸಿದ್ದೇಶ್ವರ ಕ್ರೆಡಿಟ್ ಸೊಸೈಟಿ ಕಳೆದ ಆರ್ಥಿಕ ವರ್ಷದಲ್ಲಿ 1,25,00,000 ರೂಪಾಯಿ ಲಾಭ ಗಳಿಸಿದೆ. ಸದಸ್ಯರ ಆರ್ಥಿಕ ಸಮೃದ್ಧಿಗೆ ಬದ್ಧನಾಗಿರುವುದಾಗಿ ಸಂಸ್ಥಾಪಕ ಅಧ್ಯಕ್ಷ ಅಣ್ಣಾ ಸಾಹೇಬ್ ಹವಲೆ ತಿಳಿಸಿದ್ದಾರೆ. ಕಳೆದ 3 ವರ್ಷಗಳಿಂದ ಕೊರೋನಾ ಹಾಗೂ ಪ್ರವಾಹದಿಂದಾಗಿ ರೈತ ಸದಸ್ಯರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಅನೇಕ ರೈತರ ಬದುಕೆ ದುಸ್ತರವಾಗಿರುವ ಈ ಸಂದರ್ಭದಲ್ಲಿಯೂ ಶ್ರೀ ಸಿದ್ದೇಶ್ವರ ಸಂಸ್ಥೆಯು ರೈತರ ಆರ್ಥಿಕ ಅಭಿವೃದ್ಧಿಗಾಗಿ ಬೆನ್ನೆಲುಬಾಗಿ ನಿಂತಿದ್ದು ಕಳೆದ ಆರ್ಥಿಕ ವರ್ಷದಲ್ಲಿ 1,25,00,000 ರೂಪಾಯಿ ಲಾಭ ಗಳಿಸಿ ರೈತ ಸದಸ್ಯರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಅಣ್ಣಾ ಸಾಹೇಬ್ ಹವಲೆ ತಿಳಿಸಿದ್ರು. ಅವರು ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದ ಶ್ರೀ ಸಿದ್ದೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ 22ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಹವಾಲು ವಾಚನ ಮಾಡಿ ಮಾತನಾಡುತ್ತಿದ್ರು. ಇದೇ ವೇಳೆ ರಜತ ಮಹೋತ್ಸವದತ್ತ ಹೆಜ್ಜೆ ಹಾಕಿದ ಸಿದ್ದೇಶ್ವರ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿಯನ್ನ ಕೂಡ ವಿವರಿಸಿದ್ರು. ಸಂಸ್ಥೆಯು ಕಳೆದ ಆರ್ಥಿಕ ವರ್ಷದ ಅವಧಿಯಲ್ಲಿ ಒಟ್ಟು 2,920 ಸದಸ್ಯರನ್ನ ಹೊಂದಿದ್ದು ಸಂಸ್ಥೆಯ ಷೇರು ಬಂಡವಾಳ 1,61,00,000 ರೂಪಾಯಿ, ನಿಧಿ 7,27,00,000 ರೂಪಾಯಿ, ಠೇವು 67,01,00,000 ರೂಪಾಯಿ ಸಂಗ್ರಹಿಸಿದ್ದು ರೈತ ಸದಸ್ಯರಿಗೆ 33,97,00,000 ರೂಪಾಯಿ ಸಾಲ ವಿತರಿಸಿದ್ದು ಸದಸ್ಯರು ಸಕಾಲಕ್ಕೆ ಮರುಪಾವತಿಸಿದ್ದರಿಂದ ಸಂಸ್ಥೆಗೆ 1,25,00,000 ರೂಪಾಯಿ ಲಾಭ ಬಂದಿರುವುದಾಗಿ ಹವಲೆ ತಿಳಿಸಿದ್ರು. ಇದು ಅಲ್ಲದೆ ಪಾರದರ್ಶಕ ಆಡಳಿತ ನಡೆಸಿದ್ದರಿಂದ ಸಂಸ್ಥೆಗೆ ಪ್ರಾರಂಭದಿಂದಲೂ ಲೆಕ್ಕ ಪರಿಶೋಧನೆಯಲ್ಲಿ ಆಡಿಟ್ ಎ ವರ್ಗ ಬಂದಿದ್ದು ಸದಸ್ಯರಿಗೆ 16ರಷ್ಟು ಲಾಭಾಂಶ ವಿತರಿಸಲಾಗುವುದು ಎಂದರು. ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಮಿಲಿಂದ್ ಕೋಲೆ, ಟಿಆರ್ ಪಾಟೀಲ್ ಹಾಗೂ ಸುರೇಂದ್ರ ಪಾಟೀಲ್ ಮಾತನಾಡಿದ್ರು. ಸಂಸ್ಥೆಯ ಮುಖ್ಯ ವ್ಯವಸ್ಥಾಪಕ ಸಂಜಯ್ ಹವಲೆ ಅವರಿಂದ ಲಾಭ ಹಾನಿ ಪತ್ರಿಕೆ, ಆಢಾವೆ ಪತ್ರಿಕೆ ಓದಿ ಸಭೆಯ ಮುಂದಿನ ವಿಷಯಗಳನ್ನು ಮಂಡಿಸಿ ಸದಸ್ಯರಿಂದ ಮಂಜೂರಿ ಪಡೆದರು. ವಾರ್ಷಿಕ ಸಭೆಯಲ್ಲಿ ದತ್ತ ಕಾರ್ಖಾನೆಯ ನಿರ್ದೇಶಕ ಅರುಣ್ ಕುಮಾರ್ ದೇಸಾಯಿ, ಎಸ್ಕೆ ಮಾಳಿ, ಕುಬೇರ್ ಅಳತೆ, ಉಪಾಧ್ಯಕ್ಷ ಸುಕುಮಾರ್ ಚಿಪ್ರೆ, ಅಣ್ಣಾಸಾಹೇಬ್ ಮಾಲ್ಗಾವೆ, ವಿದ್ಯಾಧರ ಅಮ್ಮಣ್ಣವರ್, ಶಿವಪ್ಪ ಮಾಳ್ಗೆ, ರಾಮಚಂದ್ರ ಫಿರ್ಗನ್ನವರ್, ಬಾಳಾರಾಮ್ ಖೋತ್, ಸುಭಾಷ್ ಗೋರ್ವಾಡೆ, ಸಂಜಯ್ ಬಂಕಾಪುರೆ, ರಸೀದ್ ಮೋಮಿನ್, ಸ್ಮಿತಾ ಮಾಳಿ, ಪದ್ಮಶ್ರೀ ಬಂಕಾಪುರೆ, ವಿಜಯಕುಮಾರ್ ಶಿಂಗೆ ಸೇರಿದಂತೆ ವಿವಿಧ ಶಾಖೆಗಳ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಕಿರಣ್ ನರ್ವಾಡೆ ನಿರೂಪಿಸಿ ಸಂಜಯ್ ಜಂಗಟೆ ವಂದಿಸಿದ್ರು. ಸನ್ 2021ನೇ ಸಾಲಿನ ಆರ್ಥಿಕ ವರ್ಷದ ಲೆಕ್ಕಪತ್ರದ ಹಾಗೂ ಮತ್ತು ಅತಿವೃಷ್ಟಿಯಿಂದ ಈ ವರ್ಷ ಆರ್ಥಿಕ ಸಹಕಾರ ಶೈಕ್ಷಣಿಕ ಮತ್ತು ವಿಪರೀತ ಪರಿಣಾಮಗಳನ್ನು ಕಂಡ ವರ್ಷ ಎಂದು ಗುರುತಿಸಿಕೊಳ್ಳಲಿದೆ. ಸಹಕಾರ ರಂಗದಲ್ಲಿನ ನಾನಾ ಬಗೆಯ ಸವಾಲುಗಳ ನಡುವೆಯೂ ನಮ್ಮ ಸಂಘವು 2020-21ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ತೃಪ್ತಿಕರ ನಿರ್ವಹಣೆಯನ್ನು ಪ್ರದರ್ಶಿಸಿ ಮುಂಬರುವ ಆರ್ಥಿಕತೆ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಜ್ಜಾಗಿ ನಿಂತಿದೆ. ಪ್ರಕ್ಷುಬ್ಧ ಆರ್ಥಿಕತೆ ಮತ್ತು ಸಹಕಾರ ರಂಗದ ಪ್ರತಿಕೂಲ ವಾತಾವರಣಗಳ ಮಧ್ಯೆಯೂ ನಮ್ಮ ಸಂಘದ ಒಟ್ಟಾರೆ ನಿರ್ವಹಣೆಯು ಉತ್ತಮವಾಗಿದೆ. ಸಾಧನೆಗೂ ಮೀರಿ ಅಮೋಘ ಬೆಳವಣಿಗೆಯಾಗಲು ಸಂಘದ ಸರ್ವ ಸದಸ್ಯರು, ಗ್ರಾಹಕರು, ನಿರ್ದೇಶಕ ಮಂಡಳಿಯ ಅವಿರತ ಪ್ರಯತ್ನ ಹಾಗೂ ಲಾಭಗಳಿಕೆಯಲ್ಲಿ ಪ್ರಗತಿ ಸಾಧಿಸುತ್ತಿದೆ ಎಂದು ತಿಳಿಸಲು ಅತೀವ ಹೆಮ್ಮೆ ಅನಿಸುತ್ತದೆ. 2021 ವರ್ಷದ ಕೊನೆಗೆ 2,920 ಸದಸ್ಯರು ಇರುತ್ತಾರೆ. ಷೇರು ಬಂಡವಾಳ 31,321 ವರದಿ ವರ್ಷದ ಕೊನೆಗೆ ರೂಪಾಯಿ 1,61,81,800 ರೂಪಾಯಿ ಇರುತ್ತದೆ. ನಿಧಿಗಳು ವರದಿ ವರ್ಷಾಂತ್ಯಕ್ಕೆ ಒಟ್ಟು ನಿಧಿಗಳು ರೂಪಾಯಿ 7,27,72,577 ರೂಪಾಯಿ ದಷ್ಟಿದ್ದು ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 92,69,175 ರೂಪಾಯಿರಷ್ಟು ಹೆಚ್ಚಳವಾಗಿದೆ. ವರದಿ ವರ್ಷದಲ್ಲಿ ಒಟ್ಟು ಠೇವುಗಳು ರೂಪಾಯಿ 67,1,93,021 ರೂಪಾಯಿ 80 ಪೈಸೆರಷ್ಟಿದ್ದು ಇದು ಕಳೆದ ವರ್ಷಕ್ಕಿಂತ 18,24,84,758 ರೂಪಾಯಿ 19 ಪೈಸೆರಷ್ಟು ಹೆಚ್ಚಳವಾಗಿದೆ. ವರದಿ ವರ್ಷದಲ್ಲಿ ಒಟ್ಟು ವಿತರಿಸಿದ ಸಾಲ ರೂಪಾಯಿ 33,97,56,854 ರಷ್ಟಿದ್ದು ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 1,82,91,567 ರಷ್ಟು ಹೆಚ್ಚಳವಾಗಿದೆ. ವರದಿ ವರ್ಷದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಬ್ಯಾಂಕ್ಗಳಲ್ಲಿ ಠೇವು ರೂಪಾಯಿ 37,95,71,151 ರಷ್ಟು ಹೆಚ್ಚಿನ ಬಡ್ಡಿ ದರದಲ್ಲಿ ಕಾಯ್ದಿರಿಸಲಾಗಿದೆ. ವಿವಿಧ ಬ್ಯಾಂಕುಗಳಲ್ಲಿ ಚಾಲ್ತಿ ಹಾಗೂ ಉಳಿತಾಯ ಖಾತೆಗೆ ರೂಪಾಯಿ 4,74,64,61,230 ರೂಪಾಯಿ 61 ಪೈಸೆರಷ್ಟು ಇರುತ್ತದೆ. ಈ ವರ್ಷದಲ್ಲಿ 1,25,24,255 ರೂಪಾಯಿರಷ್ಟಿದ್ದು ಇದು ಕಳೆದ ವರ್ಷಕ್ಕಿಂತ ರೂಪಾಯಿ 18,49,977 ಹೆಚ್ಚಳವಾಗಿದೆ. ನಿರ್ದೇಶಕ ಮಂಡಳಿಯವರ
ಸನ್ 19-20ನೇ ಸಾಲಿನ ಷೇರುಗಳ ಮೇಲಿನ ಪ್ರತಿಶತ 16ರಂತೆ ಲಾಭಾಂಶ ಹಂಚಲು ಶಿಫಾರಸು ಮಾಡಲಾಗಿದ್ದು, ವಾರ್ಷಿಕ ಮಹಾಸಭೆಯ ಮಂಜೂರಾತಿ ನಂತರ ಸದಸ್ಯರಿಗೆ ಹಂಚಲಾಗುವುದು. ಲೆಕ್ಕ ಪರಿಶೋಧನೆ 10 ಲಕ್ಷ, ಪೋಸ್ಟೇಜ್ ಮತ್ತು ಟೆಲಿಫೋನ್ 30,000, ಡೆಡ್ ಸ್ಟಾಕ್ ಸವಕಳಿ 3 ಲಕ್ಷ, ಆಡಿಟ್ ಫೀ 3 ಲಕ್ಷ, ಡೆಡ್ ಸ್ಟಾಕ್ ಸವಕಳಿ 9 ಲಕ್ಷ, ಸಾಜಿಲ್ವಾರ್ ಖರ್ಚು 2,25,000, ವಾರ್ಷಿಕ ಮಹಾಸಭೆ ಖರ್ಚು 1,75,000, ಪ್ರವಾಸ ಖರ್ಚು 1,50,000, ಇನ್ಶೂರೆನ್ಸ್ ಖರ್ಚು 50,000, ಅಹವಾಲು ಖರ್ಚು 75,000, ದ್ವಿಚಕ್ರ ವಾಹನಗಳ ಪೆಟ್ರೋಲ್ ಮತ್ತು ರಿಪೇರಿ 55,000, ಕಂಪ್ಯೂಟರ್ ಮೇಂಟೆನೆನ್ಸ್ 1,25,00,000, ದಿನಪತ್ರಿಕೆ ಪೇಪರ್ ಬಿಲ್ 15,000, ಆಂತರಿಕ ಲೆಕ್ಕ ಪರಿಶೋಧನೆ ಶುಲ್ಕ 45,000, ಸಂಚಾಲಕ ಮಂಡಳಿಯವರ ಭತ್ಯೆ 50,000, ವಿದ್ಯುತ್ ಶಕ್ತಿ ಬಿಲ್ 1,50,000, ಬ್ಯಾಂಕ್ ಎಡಿಷನ್ 20,000, ಪ್ರಚಾರ ಖರ್ಚು 1,50,000, ಒಟ್ಟು 1,19,65,000 ಖರ್ಚು. ಎಂಬಿ ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಕಾ. ಹಾರುಗೇರಿಯ ಆರಾಧ್ಯ ದೈವ ಶ್ರೀ ಚನ್ನವೃಷಭೇಂದ್ರ ದೇವರ ಕೊಂಡಜ್ಜನವರ 38ನೇ ವೇದಾಂತ ಪರಿಷತ್ತು ಕೇವಲ ಆಧ್ಯಾತ್ಮಿಕ ಪ್ರವಚನಕ್ಕೆ ಸೀಮಿತಗೊಳಿಸಿ ಸರಳವಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಕುಡಚಿ ಶಾಸಕ ಪಿ ರಾಜೀವ್ ಅವರು ಮಾಹಿತಿ ನೀಡಿದರು. ಹಾರುಗೇರಿ ಪಟ್ಟಣದ ಶ್ರೀ ಚನ್ನವೃಷಭೇಂದ್ರ ಲೀಲಾಮಠದ ಶ್ರೀ ಶಿವಾನಂದ ಭಾರತಿ ಸಭಾಭವನದಲ್ಲಿ ಸೋಮವಾರ 38ನೇ ವೇದಾಂತ ಪರಿಷತ್ತಿನ ಪೂರ್ವಭಾವಿ ಸಭೆಯಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ತಾಂಡಾಭಿವೃದ್ಧಿ ನಿಗಮ ಅಧ್ಯಕ್ಷ ಹಾಗೂ ಕುಡಚಿ ಶಾಸಕ ಪಿ ರಾಜೀವ್ ಈ ಬಗ್ಗೆ ಮಾಹಿತಿ ನೀಡಿದರು. ಕೋವಿಡ್ನಿಂದಾಗಿ ಕಳೆದ ಬಾರಿಯೂ ಕೂಡ ವೇದಾಂತ ಪರಿಷತ್ನ ಜಾತ್ರಾ ಮಹೋತ್ಸವವನ್ನ ಸರಳವಾಗಿ ನಡೆಸಲಾಗಿತ್ತು. ಈ ವರ್ಷವೂ ಕೂಡ ಇನ್ನೂ ಕೋವಿಡ್ ಅಲೆ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಜನ ಸೇರುವುದನ್ನು ತಡೆಯಲು ಸರಳವಾಗಿ ಆಧ್ಯಾತ್ಮಿಕ ಪ್ರವಚನ ಏರ್ಪಡಿಸಲು ನಿರ್ಧರಿಸಲಾಯಿತು. ಇಂಚಲದ ಸಾಧು ಚಕ್ರವರ್ತಿ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅಕ್ಟೋಬರ್ 16ರಿಂದ 20ರವರೆಗೆ 5 ದಿನಗಳವರೆಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಹಾತ್ಮರಿಂದ ಪ್ರವಚನ ಇರುತ್ತದೆ. ಭಕ್ತರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರವಚನ ಆಲಿಸಲು ಸೂಕ್ತ ವ್ಯವಸ್ಥೆ ಮಾಡಿಕೊಡಬೇಕು. ಭಕ್ತರು ಒಂದೇ ಕಡೆ ಗುಂಪಾಗಿ ಸೇರದಂತೆ ಕಮಿಟಿಯವರು ಕ್ರಮ ಕೈಗೊಳ್ಳಬೇಕು. ವೇದಾಂತ ಪರಿಷತ್ತಿನ ಆಧ್ಯಾತ್ಮಿಕ ಪ್ರವಚನಕ್ಕೆ ಯಾವುದೇ ಅಡೆತಡೆಗಳಾಗದೆ ಸಾಂಗವಾಗಿ ನೆರವೇರುವಂತೆ ಎಲ್ಲಾ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕೆಂದು ಸಭೆಯಲ್ಲಿ ತಿಳಿಸಿದ್ರು. ನಂತರ ಶಾಸಕ ಪಿ ರಾಜು ಅವರು ಮಾತನಾಡಿ ಪುರಸಭೆ ಅಧಿಕಾರಿಯನ್ನ ಉದ್ದೇಶಿಸಿ ಅವರು ಆಧ್ಯಾತ್ಮಿಕ ಪ್ರವಚನಕ್ಕೆ ಬರುವ ಭಕ್ತರಿಗೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸೂಚಿಸಿದ್ರು. ಪಟ್ಟಣದ ಎಲ್ಲ ರಸ್ತೆಗಳಲ್ಲಿ ಕೆಟ್ಟಿರುವ ಬಲ್ಬ್ಗಳನ್ನು ದುರಸ್ತಿಗೊಳಿಸಿ ಬೆಳಕಿನ ವ್ಯವಸ್ಥೆ ಮಾಡಬೇಕು. ಎಲ್ಲ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ತ್ಯಾಜ್ಯ ವಿಲೇವಾರಿ ಮಾಡಬೇಕು. ಕ್ರಿಮಿನಾಶಕ ಔಷಧವನ್ನ ಸಿಂಪಡಿಸಿ ರೋಗಾಣುಗಳು ಹರಡದಂತೆ ಕ್ರಮ ಕೈಗೊಳ್ಳಬೇಕು. ಎಲ್ಲ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಿ ಒಡೆದ ಪೈಪುಗಳನ್ನು ಸರಿಪಡಿಸಿ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಹೇಳಿದ್ರು. ಮಹಾತ್ಮರ ಆಧ್ಯಾತ್ಮಿಕ ಪ್ರವಚನದ ವೇಳೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳದಂತೆ ಹೆಸ್ಕಾಂ ಅಧಿಕಾರಿಗಳು ಗಮನ ಹರಿಸಬೇಕು. ಪೊಲೀಸ್ ಅಧಿಕಾರಿಗಳು ಟ್ರಾಫಿಕ್ ಆಗದಂತೆ ಎಚ್ವಿಎಚ್ ಮೈದಾನದಲ್ಲಿ ವಾಹನಗಳ ನಿಲುಗಡೆ ಮಾಡಿಸಬೇಕು. ಅನ್ನಪ್ರಸಾದದ ಸ್ಥಳದಲ್ಲಿ ಹೆಚ್ಚಿನ ಮಹಿಳಾ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಮಠಕ್ಕೆ ಬರುವ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಭದ್ರತೆ ಕೈಗೊಳ್ಳಬೇಕು. ಮಠದ ಸುತ್ತಮುತ್ತ ಯಾವುದೇ ಧ್ವನಿವರ್ಧಕಗಳನ್ನು ಬಳಸಬಾರದು. ಕೇವಲ ಆಧ್ಯಾತ್ಮಿಕ ಪ್ರವಚನ ನಡೆಯುವುದರಿಂದ ಆಟಿಕೆ ಅಂಗಡಿ, ಮುಂಗಟ್ಟುಗಳು, ಮನರಂಜನಾ ತೊಟ್ಟಿಲು ಸೇರಿದಂತೆ ಎಲ್ಲವನ್ನು ನಿರ್ಬಂಧಿಸಲಾಗಿದೆ. ಒಟ್ಟಾರೆಯಾಗಿ ಹಾರುಗೇರಿ ಶ್ರೀ ಚನ್ನವೃಷಭೇಂದ್ರ ದೇವರ ಕೊಂಡಜ್ಜನವರ ಆಧ್ಯಾತ್ಮಿಕ ಪ್ರವಚನ ವಿಶಿಷ್ಟಪೂರ್ಣವಾಗಿ ನಡೆಯಬೇಕು. ಬಂದ ಭಕ್ತರಿಗೆ ಆಧ್ಯಾತ್ಮಿಕ ರಸದೌತಣವನ್ನ ಉಣಬಡಿಸಿದಂತಾಗಬೇಕೆಂದು ಶಾಸಕರು ಹೇಳಿದರು. ತಿಂಗಳ 15 ದಿವಸ ಟೈಮ್ ಸಿಗುತ್ತೆ, ಒಂದು 20 ದಿನ ಟೈಮ್ ಸಿಗುತ್ತೆ. ಸೊ ಅಷ್ಟರೊಳಗೆ ತಜ್ಞರು 3ನೇ ಅಲೆ ಬರಬಹುದು, ಅದು ಮಕ್ಕಳಿಗೆ ಟಾರ್ಗೆಟ್ ಮಾಡುತ್ತೆ ಅಂತ ಹೇಳಿ ಅಭಿಪ್ರಾಯ ಬರ್ತಾ ಇದೆ. ಇದರ ಮಧ್ಯದಲ್ಲಿ ನಾವು ಹೇಗೆ ಅಂತ ಹೇಳಿ ಆಲೋಚನೆ ಮಾಡಬೇಕು. ಒಂದು ಮೆರವಣಿಗೆ ಅಂತೂ ಮಾಡೋದಕ್ಕೆ ಅನುಮತಿ ಸಿಗಲ್ಲ. ಆಮೇಲೆ ಈ ಜಾತ್ರೆ ಅವು ಇವು ಅಂಗಡಿಗಳಿಗೂ ಅನುಮತಿ ಇಲ್ಲ. ಬಟ್ ಪರಂಪರೆ ನಡೆದು ಬಂದಿದ್ದನ್ನ ಇಲ್ಲಿ ಸಾಮಾಜಿಕ ಅಂತರ ಇಟ್ಕೊಂಡು ಒಂದು ನಿಜವಾದ ಭಕ್ತರು ಕೇಳುವಂತವರೇ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಜಾತ್ರೆಗೆ ಇದ್ರೆ 50% ಅವರು ಬರ್ತಿದ್ರು, ಇದು ಬರ್ತಾರೆ. ಅದಕ್ಕೆ ಒಟ್ಟಿನಲ್ಲಿ ನಮ್ಮೆಲ್ಲರದ್ದು ಗುರಿ ಇಷ್ಟೇ ಇರ್ಲಿ. ನನ್ನ ವೈಯಕ್ತಿಕ ಅಭಿಪ್ರಾಯ, ಎಲ್ಲರದ್ದು ತೀರ್ಮಾನ ಏನಾಗುತ್ತೆ ಅದಕ್ಕೆ ನಾವು ಒಪ್ಕೊಳ್ತೀವಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಬಹಳಷ್ಟು ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬಂದಿತ್ತು. ಈ ವರ್ಷ ಎಷ್ಟೇ ವರ್ಷ ಆಗುತ್ತೆ ಈಗ 38ನೇ ವೇದಾಂತ ಪರಿಷತ್ತು.
ಸೊ 37 ವರ್ಷದ ದೀರ್ಘವಾದ ಬೇರು ಬಿಟ್ಟಿರೋ ದೊಡ್ಡ ಮರ ಇದು. ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೊದಲನೇದು. ಎರಡನೇದು, ನಾವು ಮಾಡಿದ್ರಲ್ಲಿ ಭಾರತೀಯ ಅಪ್ಪವ್ರ ಬಗ್ಗೆ ಎಲ್ಲಿಯೂ ಕೂಡ ಒಂದು ಸಣ್ಣ ಕಾಮೆಂಟ್ಗಳು ಬರಬಾರ್ದು. ಯಾಕಂದ್ರೆ ನಾವು ರಾಜಕಾರಣದಲ್ಲಿ ಇರ್ತೀವಿ, ನಮಗೆ 100 ಜನ ಹೊಗಳೋರು ಇರ್ತಾರೆ, 200 ಜನ ಬೈಯೋರು ಇರ್ತಾರೆ. ಹಾಗಾಗಿ ನಮ್ಗೆ ಬೈದ್ರು ಅಷ್ಟೇ, ಹೊಗಳಿದ್ರು ಅಷ್ಟೇ ನಾವು ಇರ್ತೀವಿ. ಬಟ್ ಅಪ್ಪವ್ರ ಬಗ್ಗೆ ಅಪ್ಪವ್ರು ಇದ್ದಾಗ ಹಿಂಗಾಯ್ತೇನು ಅಂತ ಹೇಳಿ ಎಲ್ಲೂ ಕೂಡ ಬರಬಾರ್ದು. ಅದು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆ ರೀತಿ ನಾವೆಲ್ಲರೂ ಜಾಗೃತೆಯಿಂದ ಅರ್ಥಪೂರ್ಣವಾಗಿ ವೇದಾಂತ ಪರಿಷತ್ತನ್ನ ಹೆಂಗೆ ನಡೆಸಬಹುದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ತಹಸೀಲ್ದಾರ್ ಸಾಹೇಬ್ ರಾಯಬಾಗ್ ತಹಶೀಲ್ದಾರ್ RH ಬಾಗ್ವಾನ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡುತ್ತಾ, ಸರ್ಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಮೆರವಣಿಗೆಗೆ ಅವಕಾಶವಿಲ್ಲ. ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬಹುದು. ಸಾಮಾಜಿಕ ಅಂತರ, ಶುಚಿತ್ವದ ಕಡೆಗೆ ಹೆಚ್ಚಿನ ಒತ್ತು ನೀಡಬೇಕು. ಆರೋಗ್ಯ ಇಲಾಖೆಯು ಮಠದಲ್ಲಿ 5 ದಿನಗಳವರೆಗೆ ಲಸಿಕಾ ಮೇಳವನ್ನು ಆಯೋಜಿಸುವ ಮೂಲಕ ಎಲ್ಲರಿಗೂ ಲಸಿಕೆಯನ್ನು ಹಾಕಿಸಬೇಕು. ಜೊತೆಗೆ ಕೋವಿಡ್ ಟೆಸ್ಟ್ ಮಾಡುವ ವ್ಯವಸ್ಥೆಯನ್ನ ಕೈಗೊಳ್ಳಲು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ರು. ಸರ್ಕಾರದ ಮಾರ್ಗಸೂಚಿಗಳನ್ವಯ ಕಾರ್ಯಕ್ರಮಗಳು ಜರುಗುವಂತಾಗಬೇಕೆಂದು ತಹಶೀಲ್ದಾರರು ಹೇಳಿದರು. ನಮಸ್ಕರಿಸುತ್ತಾ, ಈಗ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ವರ್ಷನೂ ಕೂಡ ಮಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಈಗ ಸರ್ಕಾರದಿಂದ ಸುತ್ತೋಲೆ ಬರುವಂತ ಚಾನ್ಸಸ್ ಇದಾವೆ. ಯಾಕಂದ್ರೆ ದಸರಾ ಹಬ್ಬ ಇದೆ. ದಸರಾ ಹಬ್ಬದ ಪ್ರಯುಕ್ತ ಯಾವ ತರ ಮಾಡಬೇಕು ಅನ್ನೋದನ್ನ ಈಗ ಸುತ್ತೋಲೆ ಬರ್ತದೆ. ಈ ವಾರದಲ್ಲಿ ಶನಿವಾರ ಒಳಗೆ ಸುತ್ತೋಲೆ ಬರೋಕ್ಕೆ ಚಾನ್ಸಸ್ ಇದೆ. ಸುತ್ತೋಲೆಯಲ್ಲಿ ಸರ್ಕಾರ ಯಾವ ತರ ಮಾಡ್ತದೆ ದಸರಾ ಹಬ್ಬ, ಇದೇ ತರ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ತರ ಜಾತ್ರೆ ಅಥವಾ ಇನ್ನಿತರ ಸಂತೆ ಮಾಡಕ್ಕೆ ಕೂಡ ಅವಕಾಶ ಕೊಡುವಂತ ಚಾನ್ಸಸ್ ಇದೆ. ಈಗ ಪ್ರಕರಣಗಳು ಸ್ವಲ್ಪ ಕಡಿಮೆ ಆಗ್ತಾ ಇದಾವೆ. ಸೊ ನೋಡೋಣ, ಒಂದೊಂದು ದಿನ ಅಥವಾ ಅವಕಾಶ ಕೊಟ್ಟರೆ ನಾವು ಮಾಡೋಣ. ಸದ್ಯಕ್ಕೆ ಅಂದ್ರೆ ಏನಿದೆ, ಕೇವಲ ದೇವಸ್ಥಾನಗಳಲ್ಲಿ ಧಾರ್ಮಿಕ ಕ್ರಿಯೆ ಮಾಡಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ. ಸೊ ಆ ಪ್ರಕಾರನು ಅದನ್ನ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ನಮ್ಮ ಎ ಮತ್ತು ಬಿ ಮತ್ತು ಸಿ ವರ್ಗದ ಮುಜರಾಯಿ ದೇವಸ್ಥಾನಗಳಲ್ಲೂ ಕೂಡ ನಾವು ದೇವಸ್ಥಾನ ಓಪನ್ ಮಾಡಿಕೊಂಡು ನಾವು ಇದು ಮಾಡಿಸ್ತಾ ಇದ್ದೀವಿ. ನೈವೇದ್ಯ ಅಥವಾ ಬೆಳಗ್ಗೆ ಪೂಜಾ ಕಾರ್ಯಗಳನ್ನ ನಾವು ಮಾಡಿಸ್ತಾ ಇದ್ದೀವಿ. ಸೊ ಸಂತೆ ಗುಂಡಿಗಳನ್ನ ನಾವು ನಮ್ಗೆ ಅನುಮತಿ ಕೇಳಕ್ ಬಂದವರು ಕೂಡ ಸಂತೆಗೆ ಅವಕಾಶ, ಜಾತ್ರೆಗೆ ಅವಕಾಶ ಕೊಟ್ಟಿಲ್ಲ. ಸೊ ಈಗ ನೋಡೋಣ, ಮುಂದೆ ಸರ್ಕಾರದ ಸುತ್ತೋಲೆ ಬಂದ ತಕ್ಷಣ ಆ ಪ್ರಕಾರ ನಾವು ಪ್ರತಿ ವರ್ಷ ಯಾವ ತರ ಆಗುತ್ತೆ ಆ ತರ ಮಾಡೋಣ. ಬಟ್ ಮೆರವಣಿಗೆಗೆ ಅವಕಾಶ ಇಲ್ಲ. ಈಗೂ ಕೂಡ ಮೆರವಣಿಗೆ ಅವಕಾಶ ಇಲ್ಲ, ಮುಂದೆ ಕೂಡ ಕೊಡ್ಲಿಕ್ಕಿಲ್ಲ. ಅದನ್ನ ಬೇಡ. ಅದು ಬಿಟ್ಟು ಬೇರೆ ಏನೋ ಪೂಜಾ ಕೈಂಕರ್ಯಗಳನ್ನ ಆಸ್ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಹೋಗಿ. ಬಟ್ ಅಂತರ ಕೈಕೊಳ್ಬೇಕು. ಮತ್ತೆ 200 ಜನಕ್ಕಿಂತ ಜಾಸ್ತಿ ಇರಬಾರ್ದು. ಸೊ ಅದನ್ನು ಕೂಡ ನೀವು ನೋಡ್ಕೊತ ಹೋಗಿ. ನೋಡೋಣ, ಶನಿವಾರ ಒಳಗೆ ಏನೋ ಒಂದು ಸುತ್ತೋಲೆ ಬಂದ ತಕ್ಷಣ ಮಾಡಿ ಅಂತ ಅವಕಾಶ ಕೊಟ್ರೆ ಮಹಾರಾಜರ ಕೃಪೆಯಿಂದ ಏನಾದ್ರು ಆಯ್ತು ಅಂತ ಮಾಡೋಣ. ಓಕೆ, ಸೊ ಮಾಡೋಣ ಸರ್. ಅಷ್ಟಿದೆ ಸರ್. ಆಮೇಲೆ ನೋಡೋಣ ಸರ್, ಮುಂದೆ ಈ ಶನಿವಾರ ಒಳಗೆ ಏನಾದ್ರು ಅವಕಾಶ ಇದ್ರೆ. ಪುರಸಭೆ ಮುಖ್ಯಾಧಿಕಾರಿ GV ಹನ್ನಿಕೇರಿ, PSI ರಾಘವೇಂದ್ರ ಖೋತ್, ಕುಡಚಿ ಕಂದಾಯ ಅಧಿಕಾರಿ DM ದಾನೊಳ್ಳಿ, ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ MI ಅಂಬಿಗೇರ್, ಹೆಸ್ಕಾಂ AEE AS ಬಾಗಡಿ, ವೈದ್ಯಾಧಿಕಾರಿ ಡಾ ಸುಮಿತ್ ಪಾಟೀಲ್, ಶಿಕ್ಷಣ ಸಂಯೋಜಕ ಹನುಮಂತ್ ಬೆನ್ನಾಡೆ, ಬಸವರಾಜ್ ಕುಳ್ಳೊಳ್ಳಿ, ಸುರೇಶ್ ಅರಕೇರಿ, ಸರ್ದಾರ್ ಜಮಾದಾರ್ ಇಮ್ತಿಯಾಜ್ ಮುಲ್ಲಾ, ಶ್ರೀಶೈಲ್ಗೌಡ ಉಮ್ರಾಣಿ, ಸಂತೋಷ್ ಸಿಂಗಾಡಿ, ಪ್ರಶಾಂತ್ ಬಡಿಗೇರ್ ಹಾಗೂ ಭಕ್ತರು ಉಪಸ್ಥಿತರಿದ್ದರು. MB ಚಿಂಚನೆ, ಸತ್ಯಂ ನ್ಯೂಸ್, ಸದಲ್ಕಾ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮುಗುಳಿಹಾಳ ಗ್ರಾಮವನ್ನು ಹೋಬಳಿ ಗ್ರಾಮವನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ವಿಧಾನಸಭಾ ಉಪಸಭಾಧ್ಯಕ್ಷ ಆನಂದ್ ಮಾಮ್ನಿ ತಿಳಿಸಿದ್ದಾರೆ. ಯರಗಟ್ಟಿ ತಾಲೂಕಿನ ಮುಗಳಿಹಾಳ್ ಗ್ರಾಮದಲ್ಲಿ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ಮತ್ತು ಶ್ರೀ ಆನಂದ್ ಮಾಮನಿ ಅಭಿಮಾನಿ ಬಳಗದಿಂದ ವಾಲಿಬಾಲ್ ಚಾಂಪಿಯನ್ ಟ್ರೋಫಿ ಉದ್ಘಾಟನೆಗೆ ಆಗಮಿಸಿದ್ದ ವಿಧಾನಸಭಾ ಉಪಸಭಾಧ್ಯಕ್ಷರಾದ ಆನಂದ ಚಂದ್ರಶೇಖರ್ ಮಾಮನಿ ಅವರು ಮಾತನಾಡಿ, ಈ ನಮ್ಮ ಮುಗಳಿಹಾಳ ಗ್ರಾಮದಲ್ಲಿ ಕುಡಿಯುವ ನೀರು, ವಿದ್ಯುತ್, ರಸ್ತೆ, ಶಿಕ್ಷಣ ಮುಂತಾದ ಮೂಲಭೂತ ಸೌಕರ್ಯಕ್ಕೆ ನಾನು ಸದಾ ನಿಮ್ಮ ಸೇವೆಗೆ ಸಿದ್ಧನಾಗಿರುತ್ತೇನೆ. ಅದಕ್ಕಾಗಿ ಇವಾಗ ಯರಗಟ್ಟಿ ತಾಲೂಕಾಗಿದ್ದು ತಹಶೀಲ್ದಾರ್ ಕಚೇರಿ ಕೂಡ ಪ್ರಾರಂಭವಾಗಿದೆ. ನಂತರ ಇನ್ನಿತರ ಕಚೇರಿಗಳು ಆದಷ್ಟು ಬೇಗನೆ ಯರಗಟ್ಟಿ ಪಟ್ಟಣಕ್ಕೆ ತರುವಲ್ಲಿ ಪ್ರಾಮಾಣಿಕ
ಪ್ರಯತ್ನ ಮಾಡುತ್ತೇನೆ ಹಾಗೂ ಯರಗಟ್ಟಿ ತಾಲೂಕು ಆದ ನಂತರ ಮುಗಳಿಹಾಳ್ ಗ್ರಾಮವನ್ನು ಹೋಬಳಿ ಗ್ರಾಮವನ್ನಾಗಿ ಮಾಡಬೇಕೆಂದು ಸುತ್ತಮುತ್ತಲಿನ ಗ್ರಾಮಗಳ ಜನರ ಆಸೆ ಮತ್ತು ಮುಗಳಿಹಾಳ್ ಭಾಗದ ಜನರ ಆಸೆಯಾಗಿದೆ. ಜನರ ಆಸೆಯನ್ನ ನೆರವೇರಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಉಪಸಭಾಧ್ಯಕ್ಷ ಆನಂದ್ ಮಾಮನಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವಲಿಂಗ, ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಬಾಗೋಜಿ ಕೊಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಜಿತ್ ಕುಮಾರ್ ದೇಸಾಯಿ, ಬಸಯ್ಯ ಹಿರೇಮಠ್, ಶಂಕರ್ ಇಟ್ನಾಳ್, ಗೋಪಾಲ್ಗೌಡ ಗಂಗರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನಿಂಗವ್ವ ಮಾಯಣ್ಣಿ, ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣ್ ಶೆಟ್ಟಿ, ಬಸವರಾಜ್ ಹಸ್ಬಿ, ಗುರು ವಾಲಿ, ಗೋವಿಂದಪ್ಪ ಮುರ್ಕಟ್ಟಿ, ಬಸವರಾಜ್ ಪಟ್ಟಣ್ ಶೆಟ್ಟಿ, ಲಕ್ಷ್ಮಣ್ ದಳವಾಯಿ, ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು, ಊರಿನ ಗುರು ಹಿರಿಯರು ಹಾಗೂ ಎಲ್ಲಾ ಮಾಜಿ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳು ಉಪಸ್ಥಿತರಿದ್ದರು. ನನ್ನ ಕುಟುಂಬದ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಎಳೆಯಾಗಿ ಹಿಡಿದನ್ನು ನಾನು ಭಾಳ ಸಂತೋಷದಿಂದ ವ್ಯಕ್ತಪಡಿಸ್ತೇನೆ. ಅದಕ್ಕೆ ಇವತ್ತು ಏನಾದರೂ ಕಾರಣ ಇದ್ದರೆ ಈ ಭಾಗದಲ್ಲಿರ್ತಕ್ಕಂಥ ಸವದತ್ತಿ ಕ್ಷೇತ್ರದ ಹಿಂದಿನ ಸವದತ್ತಿ ಪರಸಗಡ ಕ್ಷೇತ್ರದ ಮತದಾರರು ಮತ್ತು ಇವತ್ತಿನ ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರದ ಮತದಾರರ ಆಶೀರ್ವಾದ, ಆ ಆಶೀರ್ವಾದಕ್ಕೆ ನಾನು ಚಿರಋಣಿಯಾಗಿರ್ತೇನೆ ನನ್ನ ಕುಟುಂಬದ ಪರವಾಗಿ ಅಂತ ನಾನು ಹೇಳ್ತೀನಿ. ಈಗಾಗಲೇ ಈ ಗ್ರಾಮದಲ್ಲಿ ಸಾಕಷ್ಟು ಮೊದಲನೇ ಅವಧಿಯಲ್ಲಿ 2008ರಿಂದ 2013ವರೆಗೂ ಕೂಡ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುಗಳಿಹಾಳ್, ಮೆಳ್ಳೆಕೆರೆ, ದಾಸನಾಳ್ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇಂಗು ಕೆರೆಗಳನ್ನು ಮತ್ತು ಜಿನುಗು ಕೆರೆಗಳನ್ನು, ತಡೆಗೋಡೆ ಕಟ್ಟಿ ನೀರು ಸಂಗ್ರಹಣದ ಕೆರೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಮಾಡಲಾಗಿತ್ತು. ಅನೇಕ ಅಭಿವೃದ್ಧಿ ಪರವಾದಂಥ ಕೆಲಸಗಳನ್ನ 2004 ನಂತರ ನನ್ನ ಸಹೋದರ ರಾಜಣ್ಣ ಮಾಮನಿಯವರಿಗೂ ಕೂಡ ತಾವು ಆಶೀರ್ವಾದ ಮಾಡಿದ್ರಿ. ಅದರ ನಂತರ 2008ರಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಹೊಂದಿಕೊಂಡಂಥ ಎಲ್ಲ ರಸ್ತೆಗಳನ್ನು ಅಚ್ಚುಕಟ್ಟಾಗಿ ಅಭಿವೃದ್ಧಿ ಮಾಡಲಾಗಿತ್ತು. ದೈವವಶಾತ್ ಭಾರತೀಯ ಜನತಾ ಪಾರ್ಟಿ ವಿಭಜಿತರಾದ ನಂತರ ಸರ್ಕಾರ ಅಧಿಕಾರಕ್ಕೆ ಬರಲಿಲ್ಲ. ಅಧಿಕಾರಕ್ಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ತಕ್ಕ ಮಟ್ಟಿಗೆ ಈ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡಿದ್ದೆ. ಈಗೂ ಕೂಡ ನಾನು ಮಾಡ್ತೇನೆ. ಬರ್ತಕ್ಕಂಥ ದಿನದಲ್ಲಿ ಈಗಾಗಲೇ ಗೋಪಾಲ್ಗೌಡ ಗಂಗರೆಡ್ಡಿ ಅವರು ಕಾಲೇಜ್ ಬಗ್ಗೆ ಹುನಗುಂದ್ ಮತಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಹುನಗುಂದ್ ಹಾಗೂ ಇಳಕಲ್ ತಾಲೂಕಿನ ವಿವಿಧ ಕಟ್ಟಡಗಳ ಉದ್ಘಾಟನೆಯನ್ನು ಜಲಸಂಪನ್ಮೂಲ ಸಚಿವ ಗೋವಿಂದ್ ಕಾರಜೋಳ್ ಉದ್ಘಾಟಿಸಿದರು. ಅಲ್ಲದೆ ನಗರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಹುನಗುಂದ್ ಮತ್ತು ಇಳಕಲ್ ತಾಲೂಕಿನ ವಿವಿಧ ಕಟ್ಟಡಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಗೋವಿಂದ ಕಾರಜೋಳ್ ಅವರು, ಅಡಿಗಲ್ಲು ಸಮಾರಂಭ ನನ್ನ ಅವಧಿಯಲ್ಲಿಯೇ ನಡೆದು ಸುವರ್ಣ ರಂಗಮಂದಿರ ಕೊನೆಯದಾಗಿ ಉದ್ಘಾಟನೆ ಮಾಡಿದ್ದು ಸಂತೋಷವಾಯಿತು ಎಂದರು. ಅದೇ ರೀತಿ ಈಗ ಪಿಯು ಮಹಿಳಾ ಕಾಲೇಜು ಪ್ರಾರಂಭಿಸಿದ್ದು ಮುಂದಿನ ದಿನಗಳಲ್ಲಿ ಮಹಿಳಾ ಡಿಗ್ರಿ ಕಾಲೇಜ್ ಕೂಡ ಪ್ರಾರಂಭಿಸಲಾಗುವುದು. ಕೇಂದ್ರ ಸರ್ಕಾರ ತಂದಿರುವ ಕೃಷಿ ಕಾನೂನುಗಳು ನಿಜವಾದ ರೈತರಿಗೆ ತುಂಬಾ ಅನುಕೂಲವಾಗಿರುತ್ತದೆ. ಇಳಕಲ್ ಮತ್ತು ಕುಷ್ಟಗಿ ತಾಲೂಕಿನಲ್ಲಿ ಗ್ರಾನೈಟ್ ಕಾರ್ಮಿಕರು ಹಾಗೂ ಕೆಲವು ಗ್ರಾನೈಟ್ ಫ್ಯಾಕ್ಟರಿ ಮತ್ತು ಕ್ವಾರಿಗಳು ಬಂದ್ ಆಗಿದ್ದರಿಂದ ತುಂಬಾ ತೊಂದರೆ ಅನುಭವಿಸುತ್ತಿರುವುದು ಕಂಡುಬಂದಿದ್ದು, ಇದರ ಬಗ್ಗೆ ಶಾಸಕರು ಮತ್ತು ನಾವು ಸೇರಿ ಚಿಂತನೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಲಾಗುವುದೆಂದು ಹೇಳಿದರು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟು ಸಂವಿಧಾನ ತಿದ್ದುಪಡಿ ಮಾಡಿ ಅವ್ರಿಗೆ ಸ್ಪೆಷಲ್ ಇದು ರಿಸರ್ವೇಷನ್ ಮಾಡಬೇಕಾಗ್ತದೆ, ಅದನ್ನು ಮಾಡಿದ್ದಿಲ್ಲ. ಆ ಕಾರಣಕ್ಕಾಗಿ ರದ್ದು ಮಾಡಿದ್ವಿ. ರದ್ದು ಮಾಡಿದ ಮೇಲೆ ಹಿಂದೆ ಏನು ರೇವಣ್ಣ ಅವರು ಇದ್ದಾಗ ನೋಟಿಫಿಕೇಶನ್ ಮಾಡಿದ್ರು. ಅವ್ರು ಯಾರೋ ಅಭ್ಯರ್ಥಿಗಳು ಕೋರ್ಟಲ್ಲಿ ನನ್ನ ಡಿಸಿಷನ್ ಸರ್ಕಾರದ ಪರವಾಗಿ ಆಯಿತು. ರದ್ದು ಮಾಡಿದ್ದು ಸರಿಯಲ್ಲ. ರಿಸರ್ವೇಷನ್ ಹೈದರಾಬಾದ್ ಕರ್ನಾಟಕದವ್ರು ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ ರದ್ದು ಮಾಡಿದ್ದು ಸರಿಯದ. ರೋಷನ್ ತಪ್ಪಾದದಕ್ಕಾಗಿ ಸರಿಯದ. ಅದನ್ನು ಮುಂದೆ ಸರ್ಕಾರ ಮಾಡ್ಬೋದು ಅಂತ ಹೇಳಿದ್ರೆ KPSC ಅವರು ಬಹುಶಃ ಒಂದು 15-20 ದಿವಸನಾಗ ನೋಟಿಫಿಕೇಶನ್ ಮಾಡ್ತಾರೆ. ಮಾಡಿ ಪ್ರೊಸೀಜರ್ ಪ್ರಕಾರ ಅವರೇ ಅಪಾಯಿಂಟ್ಮೆಂಟ್ ಮಾಡ್ತಾರೆ. PWD ಈಗ ನಾವು ಮಾಡೋದು ಯಾಕಂದ್ರೆ ಫೇರ್ ಆಗಿ ಆಗಲ್ಲ. ನಾವು ಮತ್ತೆ ಹಿಂದಿನ ಆರೋಪಗಳನ್ನ ಹೊಂದ್ಕೊಳ್ಳೋದು ಬೇಡ. ನೇರವಾಗಿ KPSC ಅವರು ಅಪಾಯಿಂಟ್ಮೆಂಟ್ ಮಾಡಿ ಕೊಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕರಾದ ದೊಡ್ಡನಗೌಡ ಪಾಟೀಲ್ ಅವರು ಮಾತನಾಡಿ, ಕಳೆದ 3 ವರ್ಷಗಳಲ್ಲಿ ಏನು ಕೆಲಸ ಮಾಡಿದ್ದಾರೆ ಶಾಸಕರು ಅಂತ ಕೆಲವರು ಮಾತನಾಡಿಕೊಂಡಿದ್ದು, ನಾವು ಅನಾವಶ್ಯಕವಾಗಿ ಮಾತನಾಡುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ. ಕೆಲಸ ಮಾಡಿ ತೋರಿಸುವುದು ಮುಖ್ಯವಾಗಿರುತ್ತದೆ ಹಾಗೂ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವುದಾಗಿ ಅವರು ತಿಳಿಸಿದರು. ಸುಮಾರು ಇನ್ನೂ 5,000 ಎಕರೆ ಜಮೀನಿಗೆ ನೀರಾವರಿ ಯೋಜನೆ ಮಾಡತಕ್ಕಂಥ ಆ ಯೋಜನೆಯನ್ನು ಕೂಡ ಇವತ್ತು ನಮ್ಮ
ಬೋರ್ಡ್ನಲ್ಲಿದೆ. ಅದನ್ನ ಮಾನ್ಯ ಮಂತ್ರಿಗಳು ಕೂಡ ಮಾತಾಡಲು ಭರವಸೆ ಇದೆ. ಯಾಕಂದ್ರೆ ಕಾರಜೋಳ ಸಾಹೇಬರು ಬಹುಶಃ ನೆನಪಿಟ್ಕೊಳ್ಳಿ, ಯಾವ ಇಲಾಖೆಯ ಮಂತ್ರಿ ಆಗಿರ್ತಾರ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಇಡೀ ಬಾಗಲಕೋಟೆ ಜಿಲ್ಲೆ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆಯುವ ಅನೇಕ ಚಟುವಟಿಕೆಗಳಿಗೆ ದಲಿತರನ್ನೇ ಟಾರ್ಗೆಟ್ ಮಾಡುತ್ತಿರುವುದು ಅತ್ಯಂತ ಅಪಾಯಕಾರಿ ಸಂಗತಿ ಎಂದು ದಲಿತ ಸಂಘರ್ಷ ಸಮಿತಿಯ ಭೀಮ್ ಗರ್ಜನೆ ತಾಲೂಕಾ ಅಧ್ಯಕ್ಷ ಶಿವಾನಂದ್ ಮೂರ್ಮನ್ ತಿಳಿಸಿದರು. ಇಂಡಿ ಪಟ್ಟಣದ ಶಹರ ಪೊಲೀಸ್ ಠಾಣೆಯಲ್ಲಿ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ದಲಿತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಶಾಲಾ ಕಾಲೇಜು ಹಾಸ್ಟೆಲ್ ವಿದ್ಯಾರ್ಥಿನಿಯರು ಜೀವ ಕೈಯಲ್ಲಿ ಹಿಡಿದುಕೊಂಡು ತಿರುಗಾಡುವಂತಾಗಿದೆ. ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರ ಪೋಷಕರು ಆತಂಕದಲ್ಲಿದ್ದಾರೆ. ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ಪುರಸಭೆ ಇಲಾಖೆಯಿಂದ ಪ್ರಮುಖ ಬೀದಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಇತ್ತಿತ್ತಲಾಗಿ ಪುಂಡ ಪೋಖರಿಗಳ ಹಾವಳಿ ಹೆಚ್ಚಾಗಿದ್ದು ಹಾಗೂ ಶಾಲಾ ಕಾಲೇಜುಗಳ ರಸ್ತೆಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ನಿಗಾ ವಹಿಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಗರದಲ್ಲಿ ಅನೇಕ ಅನೈತಿಕ ಚಟುವಟಿಕೆಗಳು ನಡೆಯುತ್ತಾ ಇವೆ. ಅಂತಹ ಪ್ರಕರಣಗಳಲ್ಲಿ ದಲಿತರನ್ನೇ ಟಾರ್ಗೆಟ್ ಮಾಡುವುದು ಸರಿಯಲ್ಲ. ತಪ್ಪು ಯಾರೇ ಮಾಡಲಿ ಅವರಿಗೆ ಸರಿಯಾದ ಶಿಕ್ಷೆ ನೀಡಿ ಎಂದು ಶಿವಾನಂದ್ ಮೂರ್ಮನ್, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು, ಪೊಲೀಸ್ ಇಲಾಖೆ ಸಿಪಿಐ ಭೀಮನ್ಗೌಡ ಬಿರಾದಾರ್ ಅವರಿಗೆ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅನೇಕ ದಲಿತ ಮುಖಂಡರು ಭಾಗವಹಿಸಿ ಮಾತನಾಡಿದ್ರು. ಹೌದಾ, ಜನರ ಒಳ್ಳೆ ಕೆಲಸ ಮಾಡೋದಕ್ಕಿರೋದು, ಜನರ ಸಿಗುತ್ತೆ ಒಳ್ಳೆ ಜನರಿಗೆ ರಕ್ಷಣೆ ಕೊಡೋಕ್ಕಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಿರುವಂಥದ್ದು. ಇಲ್ಲ ಸರ್, ನಿಮ್ಮ ಗಮನಕ್ಕೆ ಇರ್ಲೈತೆ ಸರ್. ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ನೀವು ನನಗೆ ಯಾರು ಹಂಗೆ ಇದಾವ, ನೀವು ನನಗೆ ನೇರವಾಗಿ ಹೇಳ್ರಿ. ಬೆಟ್ಟ ನೀವು ಅಷ್ಟೇ ಅಲ್ಲ, ಬೇರೆ ಬೆಟ್ಟಾದರೂ ನನಗೆ ಫೋನ್ ಮಾಡಿ ಹೇಳ್ಬೋದು ಅಥವಾ ವೈಯಕ್ತಿಕ ಬಂದು ಭೇಟಿಯಾಗಿ ಹೇಳ್ಬೋದು. ಹೌದು ಸರ್. ಅದೇ ಸರ್, ಮೊದಲು ಒಂದು ಇಲ್ಲಿ ಬೆಟ್ಟಿಂಗ್ ಕೇಸ್ನಾಗ ದಲಿತರ ಮೇಲೆ ಭಾಳ ಕೇಸ್ ಅದ ಸರ್. ಅದ್ರ ಜೊತೆ ಬೇರೆ ಬೇರೆಯವ್ರು ಇನ್ನಿತರು ಇದ್ರು ಸರ್. ಅವ್ರ ಮೇಲೆ ಪೇಷಂಟ್ ತೊಗೊಂಬಂದು ಹೊರಗಿಂದವರೆಗೆ ಅವ್ರಿಗೆ ಬಿಟ್ಟು ಕಳಿಸಿದಾರೆ ಸರ್. ಸರಿ ಗೊತ್ತಿಲ್ಲ ಯಾವ್ದ ನನಗೆ ಡಿಟೇಲ್ಸ್ ನನಗೆ ಮಾತಾಡ್ರಿ. ಇನ್ನು ನನ್ನ ಕಡೆ ಏನು ದಾಖಲೆ ಅದಾವ ತೋರಿಸ್ತೀನಿ. ಓಕೆ, ಇರಲಿಲ್ಲ ಕಾನೂನು ಪ್ರಕಾರ ನಾವು ಮಾಡ್ತೀವಿ. ಹುಕ್ಕೇರಿ ಅರ್ಬನ್ ಬ್ಯಾಂಕಿನ 93ನೇ ಸರ್ವಸಾಮಾನ್ಯ ಸಭೆಯನ್ನು ಸರ್ಕಾರದ ಆದೇಶದ ಪ್ರಕಾರ ಸೆಪ್ಟೆಂಬರ್ 21ರಂದು ವರ್ಚುವಲ್ ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ. ಎಲ್ಲ ಸದಸ್ಯರು ಆನ್ಲೈನ್ ಮೂಲಕ ಸಭೆಗೆ ಹಾಜರಾಗುವಂತೆ ಬ್ಯಾಂಕ್ ಅಧ್ಯಕ್ಷ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ದಿ ಹುಕ್ಕೇರಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಪ್ರಗತಿ ಪಥದಲ್ಲಿ ಸಾಗುತ್ತಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಸಿಎಂ ಪಾಟೀಲ್ ತಿಳಿಸಿದ್ರು. ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ ಪಾಟೀಲ್ ಅವರು, ಹುಕ್ಕೇರಿ ಅರ್ಬನ್ ಬ್ಯಾಂಕಿನ 93ನೇ ಸರ್ವಸಾಮಾನ್ಯ ಸಭೆಯನ್ನು ಸರ್ಕಾರದ ಆದೇಶದ ಪ್ರಕಾರ ಸೆಪ್ಟೆಂಬರ್ 29ರಂದು ವರ್ಚುವಲ್ ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ. ಆದ್ದರಿಂದ ಸರ್ವ ಸದಸ್ಯರು ಆನ್ಲೈನ್ ಮೂಲಕ ಸಭೆಗೆ ಹಾಜರಾಗಬೇಕು. ಈ ವರ್ಷ ಸುಮಾರು 60 ಲಕ್ಷ ರೂಪಾಯಿಗಳ ಲಾಭ ಹೊಂದಿದ್ದು, ಇದಕ್ಕೆ ಆಡಳಿತ ಮಂಡಳಿಯ ಮಾರ್ಗದರ್ಶನ ಮತ್ತು ಸಿಬ್ಬಂದಿಗಳ ಪ್ರಯತ್ನ ಹಾಗೂ ಸದಸ್ಯರ ಗ್ರಾಹಕರ ಸಹಕಾರವೇ ಕಾರಣ. ಈ ವರ್ಷ ಸದಸ್ಯರಿಗೆ ಶೇಕಡಾ 20ರಷ್ಟು ಲಾಭಾಂಶ ನೀಡಲಾಗುವುದು ಎಂದರು. ನಿರ್ದೇಶಕ ವಿಜಯ್ ರವದಿ ಮಾತನಾಡಿ, ಶತಮಾನೋತ್ಸವ ಆಚರಿಸಲು ದಾಪುಗಾಲು ಹಾಕುತ್ತಿರುವ ಹುಕ್ಕೇರಿ ಅರ್ಬನ್ ಬ್ಯಾಂಕು ದಿಗ್ದರ್ಶಕ ಮಂಡಳಿ, ಸಿಬ್ಬಂದಿ ಹಾಗೂ ಗ್ರಾಹಕರ ಸಹಕಾರದಿಂದ ಪ್ರಗತಿಯತ್ತ ಸಾಗುತ್ತಿದೆ. ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಪೈಪೋಟಿಯೊಂದಿಗೆ ಗ್ರಾಹಕರಿಗೆ ಒಳ್ಳೆಯ ಸೇವೆ ಮಾಡುತ್ತಿದ್ದೇವೆ. ಬರುವ ದಿನಗಳಲ್ಲಿ ಹೆಚ್ಚಿನ ಶಾಖೆಗಳನ್ನು ತೆರೆಯುವ ಮೂಲಕ ಸೇವೆಯನ್ನ ವಿಸ್ತರಿಸಲಾಗುವುದು ಎಂದರು. ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕಿ ಆಶಾ ಕೋಟಿವಾಲೆ ಮಾತನಾಡಿ, ನಾನು ಅಧಿಕಾರ ವಹಿಸಿಕೊಂಡ ಕಳೆದ 3 ವರ್ಷಗಳಿಂದ ಲಾಭದತ್ತ ಸಾಗುತ್ತಿರುವ ಬ್ಯಾಂಕು ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನ ಸಲ್ಲಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ಆಡಳಿತ ಮಂಡಳಿಯ ಸಹಕಾರದಿಂದ ಸಂಪೂರ್ಣ ಡಿಜಿಟಲ್ ಕರಣ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಸೋಮಶೇಖರ್ ಪಟ್ಟಣಶೆಟ್ಟಿ, ಗುರುಲಿಂಗಪ್ಪ ಗಂಗ್, ವಿಜಯ್ ರವಧಿ, ರಾಜು ಬಾಗಲಕೋಟಿ, ವ್ಯವಸ್ಥಾಪಕ ಕಾಡಪ್ಪ ಬಂದಾಯಿ, ಹಿರಿಯ ಸಹಾಯಕ ಅನಿಲ್ ಮುನ್ನೋಳಿ, ಮಾರುತಿ ಮಗದುಂ, ಗುರುಲಿಂಗ್ ಪಾಟೀಲ್, ದುಂಡಪ್ಪ ಕುಳ್ಳೋಳಿ ಉಪಸ್ಥಿತರಿದ್ದರು. ಐತಿಹಾಸಿಕ ಬ್ಯಾಂಕ್ 1922ರಲ್ಲಿ ಪ್ರಾರಂಭವಾದ ಬ್ಯಾಂಕ್ ಇನ್ನು ಕೆಲವೇ ವರ್ಷಗಳಲ್ಲಿ ಶತಮಾನೋತ್ಸವ ಅಂತ ನಾವು ದಾಪುಗಾಲು ಹಾಕಿದ್ದೀವಿ. ಈಗಿನ ನಿರ್ದೇಶಕ ಮಂಡಳಿ ಇರ್ಬೋದು, ನಮ್ಮ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸಿಬ್ಬಂದಿ ಎಲ್ಲರೂ ಕೂಡ್ಕೊಂಡು ಬ್ಯಾಂಕ್ ಒಂದು ಉತ್ತಮ ಪ್ರಗತಿಯತ್ತ ಸಾಧಿಸಿದಂತೆ ಹೇಳಕ್ಕೆ ನಂಗೆ ಭಾಳ ಹೆಮ್ಮೆ ಅನಿಸ್ತೈತಿ. ಇದೇ ರೀತಿ ಈಗಾಗಲೇ 3 ಬ್ರಾಂಚ್ಗಳನ್ನು ನಾವು ಮಾಡಿದ್ದೀವಿ. ಇನ್ನು ಕೆಲವೇ ವರ್ಷಗಳು ಇನ್ನೂ ಹೆಚ್ಚಿನ ಬ್ರಾಂಚ್ಗಳನ್ನು ಮಾಡಬೇಕು. ಗ್ರಾಹಕರಿಗೆ ಉತ್ತಮ ಸೌಲಭ್ಯ ನೀಡಬೇಕು. ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನೊಂದಿಗೆ ನಾವು ಪೈಪೋಟಿ ನೀಡಬೇಕು. ಬರುವ 29ನೇ ಮಧ್ಯಾಹ್ನ ವರ್ಚುವಲ್ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀವಿ. ಬ್ಯಾಂಕ್ ಇಂಥ ಕೋವಿಡ್ ಮಹಾಮಾರಿಯಿಂದ ಸಾಕಷ್ಟು ಈಗ ಜಗತ್ತಿನಾಗೆಲ್ಲ ಫೈನಾನ್ಷಿಯಲ್ ಇದು ಕ್ರೈಸಿಸ್ ಇದ್ರೂ ನಮ್ಮ ಬ್ಯಾಂಕ್ ಪ್ರಗತಿಯ ಸುಲಭವಾಗತೈತಿ. ಹೋದ ವರ್ಷಕ್ಕಿಂತ ಈ ವರ್ಷ ಬ್ಯಾಂಕ್ ನಮಗೆ 21 ಲಕ್ಷ ರೂಪಾಯಿ ಹೆಚ್ಚಿಗೆ ಲಾಭ ಆಗೈತಿ. ಅದರ ಟೋಟಲ್ 67 ಲಕ್ಷ ರೂಪಾಯಿ
ಲಾಭ ಆಗೈತ್ರಿ. ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಗ್ರೇಹೌಂಡ್ ಡಾಗ್ ಡಬಿ ರೇಸ್ 2021 ಶ್ವಾನಗಳ ಓಟ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ 150ಕ್ಕೂ ಅಧಿಕ ಶ್ವಾನಗಳು ಭಾಗವಹಿಸಿದ್ದವು. ಪಾಯ್ಸನ್ ಬಾಯ್ ಮತ್ತು ಆರ್ಡಿಎಕ್ಸ್ ರೇಸಿಂಗ್ ಕ್ಲಬ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ಶ್ವಾನಗಳ ಮಾಲೀಕರಿಗೆ ಮೋಟಾರು ಬೈಕ್ ಬಹುಮಾನವಾಗಿ ಇಡಲಾಗಿತ್ತು. ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ಚಿದಾನಂದ ಸವದಿಯವರು ಉದ್ಘಾಟನೆ ಮೂಲಕ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀ ಸಿದ್ದಪ್ಪ ಮುದುಕಣ್ಣವರ್ ಮತ್ತು ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕರಾದ ಶ್ರೀ ಅಪ್ಪಸಾವ ಅಣ್ಣ ಅವತಾಡೆ ಹಾಗೂ ಸುಭಾಷ್ ಸೋನ್ಕರ್, ರವಿ ದೊಡ್ಮನಿ, ಅನಿಲ್ ಸಾಳುಂಕೆ ಹಾಗೂ ಊರಿನ ಕಿರಿಯರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ನೆರೆಯ ಮಹಾರಾಷ್ಟ್ರ ಮತ್ತು ಕರ್ನಾಟಕದ 150ಕ್ಕೂ ಅಧಿಕ ಶ್ವಾನಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ಶ್ವಾನ ಪ್ರಿಯರು ಕರೆದುಕೊಂಡು ಬಂದಿದ್ರು. ಕೊಕಟ್ನೂರ್ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಹಲವಾರು ವಿವಿಧ ತಳಿಯ ಶ್ವಾನಗಳನ್ನು ಒಂದೇ ವೇದಿಕೆಯಲ್ಲಿ ನೋಡುವ ಅವಕಾಶ ದೊರೆಯಿತು. ಸಾವಿರಾರು ಜನರು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸ್ಪರ್ಧೆಯ ಕೊನೆಯಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದ ಶ್ವಾನಗಳು ಸ್ಪರ್ಧೆಯಲ್ಲಿ ವಿಜೇತರಾದವು. ಶ್ರೀ ಮಹಾಂತೇಶ್ವರ ವಿದ್ಯಾ ಟ್ರಸ್ಟ್, ವಿಎಂ ಕತ್ತಿ ಕಲಾ ಮತ್ತು ವಾಣಿಜ್ಯ ಹಾಗೂ ವಿಜ್ಞಾನ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬೆಲ್ಲದ ಬಾಗೇವಾಡಿಯಲ್ಲಿ 2021-22ನೇ ಸಾಲಿನ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಎನ್.ಬಿ. ತೇರದಾಳ್ ನಿವೃತ್ತ ಶಿಕ್ಷಕರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅಧ್ಯಯನ ಮಾಡಿ ನಿಮ್ಮ ಜೀವನವನ್ನ ಉಜ್ವಲಗೊಳಿಸಿಕೊಳ್ಳಲು ಕಠಿಣ ಪರಿಶ್ರಮ, ಶಿಸ್ತುಬದ್ಧ ಆಹಾರ ಕ್ರಮ ರೂಢಿಸಿಕೊಳ್ಳಲು ಕರೆ ನೀಡಿದ್ರು. ನಿಮ್ಮ ತಂದೆ ತಾಯಂದಿರ ಕನಸನ್ನು ನನಸು ಮಾಡಿ ಎಂದು ಪ್ರೇರೇಪಿಸಿದ್ರು. ಬದಲಾಗುತ್ತಿರುವ ಶೈಕ್ಷಣಿಕ ವ್ಯವಸ್ಥೆಗೆ ಸೂಕ್ತ ತರಬೇತಿಯನ್ನು ಉಪನ್ಯಾಸಕರಿಂದ ಪಡೆದು ಮುಂಬರುವ ನೀಟ್, ಸಿಇಟಿ, ಜೆಇಇ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ತಿಳಿಸಿದ್ರು. ಹೊಸ ಶಿಕ್ಷಣ ನೀತಿ 2020 ಜಾರಿಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ರೂಪುರೇಷೆ ಪ್ರಸ್ತುತಪಡಿಸಿದ್ರು. ಸಂಸ್ಥೆಯ ಪರವಾಗಿ ಶ್ರೀ ಎನ್.ಬಿ. ತೇರದಾಳ್ ಅವರನ್ನ ಸತ್ಕರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎಸ್.ಎಂ. ಭಂಗಿ ಅವರು ಮಾತನಾಡಿ, ಎಲ್ಲ ವಿದ್ಯಾರ್ಥಿಗಳು ತಮ್ಮದೇ ಆದ ಗುರಿ ಹೊಂದಿ ಈ ಗುರಿ ಸಾಧನೆಯಲ್ಲಿ ಸತತವಾದ ಪ್ರಯತ್ನ ನಿಮ್ಮದಾಗಲಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಶ್ರೀ ಎನ್.ಎಸ್. ಪತ್ತಾರ್, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀ ಎಸ್.ಡಿ. ಬೆಳ್ಳಿಗಟ್ಟಿ, ಸಾಂಸ್ಕೃತಿಕ ವಿಭಾಗದ ಮುಖ್ಯಸ್ಥರಾದ ಆರ್.ಜಿ. ಆಣಿಕಿವಿ ಹಾಗೂ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಕುಮಾರ್ ದರ್ಶನ್ ಕನಗಲಿ ಮತ್ತು ಅಕ್ಷತಾ ಕಾಗವಾಡೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉಪನ್ಯಾಸಕರಾದ ಶ್ರೀ ಎಸ್.ಎಲ್. ಕಳಸನ್ನವರ್ ಸ್ವಾಗತಿಸಿದ್ರು. ಶ್ರೀ ಎಸ್.ಸಿ. ಹಲಕರ್ರಿ ವಂದಿಸಿದ್ರು. ಶ್ರೀಮತಿ ಎಸ್.ಆರ್. ನಂದಿ ನಿರೂಪಿಸಿದ್ರು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.